ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಯಾವ್ಯಾವ ಲೆಕ್ಕಶಿಕ್ಷಿಕೆ ಮಾಹಿತಿಯನ್ನು ನೀಡುವುದು ಅಂತಕ್ಕಂಥದ್ದನ್ನು 16 ಹೆಡ್ ಆಫ್ ಅಕೌಂಟ್ ಇದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಆದರೆ ನಮ್ಮ ವಿಧಾನಸಭಾ ಕ್ಷೇತ್ರ ಬೇಲೂರು ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರನ್ನ ಹೊಂದಿರತಕ್ಕಂಥದ್ದು. ಸಣ್ಣ ನೀರಾವರಿ ಇಲಾಖೆ ಅಡಿ SCP ಮತ್ತು TSP ಅಡಿನಲ್ಲಿ ಬಿಡುಗಡೆಯಾದ ವಿವರವನ್ನು ವಿಧಾನಸಭಾ ಕ್ಷೇತ್ರವಾರು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದೀನಿ. ಅದರ ಮಾಹಿತಿನ ಒದಗಿಸಿಲ್ಲ. ಹೆಡ್ ಆಫ್ ಅಕೌಂಟ್ ವೈಸು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ SCP TSPನಲ್ಲಿ 4702-00879-001 422 ಅದರಲ್ಲಿ 47,399 ಲಕ್ಷ ರೂಗಳನ್ನು ಬಿಡುಗಡೆ ಮಾಡಿದ್ದೀವಿ ರಾಜ್ಯಕ್ಕೆ ಅಂತ ಕೊಟ್ಟಿದ್ದಾರೆ. ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೆಡ್ ಆಫ್ ಅಕೌಂಟ್ ಅದರಲ್ಲೇ ಬರುತ್ತೆ. 4702-001-1-1 423 ಇದರಲ್ಲಿ ಸುಮಾರು 26,03,001 ಅನುದಾನವನ್ನು 23 ಮತ್ತು 24, 25 ಕೊಟ್ಟಿರ್ತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನು ಕೊಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೆಡ್ ಆಫ್ ಅಕೌಂಟ್ ಅದರಲ್ಲೇ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಇದೆ. ಇದು ಇಡೀ ರಾಜ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ನಾನು ತಮ್ಮಲ್ಲಿ ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಹಾಕಿದ್ದೀನಿ. ನಾನು ಪದೇ ಪದೇ ತಮ್ಮಲ್ಲಿ ಕಡತಗಳನ್ನ ಎತ್ತಿ ನೋಡ್ಬೋದು. ಇಡೀ 224 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರತಕ್ಕಂಥದ್ದು. ಇದು ಕೇವಲ 3 ವರ್ಷಗಳಲ್ಲಿ 2 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಸುಮಾರು ಎಲ್ಲ ಕ್ಷೇತ್ರಗಳ ವಾರು ಮಾಹಿತಿಯನ್ನು ಕೊಟ್ಟಿಲ್ಲ. ನಿಜವಾಗ್ಲೂ ಸಹ ಎಲ್ಲೋ ಒಂದು ಕಡೆ ದುಃಖಕರ ಸಂಗತಿಯಾಗುತ್ತೆ. ಯಾಕೆಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರ್ತಕ್ಕಂಥ ಯೋಜನೆಗಳನ್ನ ಆವಾವ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಲಿಲ್ಲದರಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ವಿಫಲ ಆಗ್ತಾ ಇದೆ. ಮಂತ್ರಿಗಳು ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ. ನಾನು ಹಲವಾರು ಬಾರಿ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ